ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವ್ಲಾಗ್ ನಲ್ಲಿ ನನ್ನ ಪೂಜಾ ರೊಟೀನ್ ಹೇಗಿರುತ್ತೆ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಾರ್ಡ್ರೋಬ್ ಕ್ಲೀನಿಂಗ್ ಮತ್ತೆ ಕೆಲವೊಂದು ಟಿಪ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಅಂಡ್ ಇವತ್ತು ಬಂದು ಬುಧವಾರ ಅಂಡ್ ಮಧ್ಯಾಹ್ನದ ಊಟಕ್ಕೆ ಬಂದು ನಾನು ತರಕಾರಿ ಸಾಂಬಾರ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂಡ್ ಒಗ್ಗರಣೆನ ಹಾಕೊಂಡೆ. ಒಗ್ಗರಣೆ ಎಲ್ಲ ಹಾಕೊಂಡ್ಮೇಲೆ ನಾನಿಲ್ಲಿ ಹುಣಸೆಹಣ್ಣು ರಸನೂ ಸಹ ಹಾಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ರಸನ ಒಗ್ಗರಣೆ ಹಾಕೊಳ್ದಿದ್ ಮುಂಚೆನೆ ಹಾಕೊಳ್ಬಹುದು. ನಾನಿಲ್ಲಿ ಒಗ್ಗರಣೆ ಎಲ್ಲ ಆದ್ಮೇಲೆ ಹಾಕೊಳ್ತಾ ಇದ್ದೀನಿ. ಇನ್ನ ಈ ಜಾಮೂನ ನಾನು ನೆನ್ನೆ ಅಷ್ಟೇ ಮಾಡಿದೆ. ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಯಾವಾಗ್ಲೂ ನಾವು ಅಮ್ಮನೇ ಮಾಡ್ತಾ ಇದ್ರು, ಈ ಸಲ ನಾನು ಮಾಡಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಅಡ್ಗೆ ಕೆಲಸ ಮತ್ತೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನ ಸ್ಕೂಲ್ ಹತ್ರ ಬಂದೆ. ನನ್ನ ಮಗನ ಪಿಕಪ್ ಮಾಡ್ಕೋಣ ಅಂತೇಳಿ. ಇನ್ನ ಇವನ್ನ ಪಿಕಪ್ ಮಾಡ್ಕೊಂಡು ಇನ್ನ ನಾಳೆ ಗುರುವಾರ ಅಲ್ವಾ, ಪೂಜೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಸೊ ಅದರಿಂದ ಬಂದಿದ್ದೀನಿ. ಇನ್ನ ಹೂವು ಕಾಯಿ ಅದೆಲ್ಲ ತಗೊಂಡ್ಬೇಕಾಗಿತ್ತು. ಇನ್ನ ಮಾರ್ಕೆಟ್ ಅಲ್ಲಿ ಬಂದು ಹೂವು ಹಣ್ಣು ಕಾಯಿ ಎಲ್ಲ ತಗೊಂತಾ ಇದ್ದೀನಿ. ಇನ್ನೆಲ್ಲಾನು ತಗೊಂಡು ಮನೆಗ್ ಬಂದೆ. ಇನ್ನ ಮನೆಗ್ ಬಂದಿದ ತಕ್ಷಣ ನೋಡಿ ನನ್ನ ಮಗ ಶೂ ಸಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಿಚ್ಚಿಡ್ತಾ ಇದ್ದಾನೆ. ಮಕ್ಕಳಿಗೆ ನಾವು ಯಾವ ತರ ಕಲಿಸ್ತೀವೋ ಅದೇ ತರನೇ ರೂಢಿ ಮಾಡ್ಕೊಂತಾ ಇರ್ತಾರೆ. ನಾನು ಸ್ಟಾರ್ಟಿಂಗ್ ಎಲ್ಲ ಶೂಸು ಸಾಕ್ಸ್ ಎಲ್ಲ ಬಿಚ್ಚಿ ಎಲ್ಲ ಸೈಡ್ಗೆ ಇಡ್ತಾ ಇದ್ದೆ. ಇವಾಗ ಏನಿಲ್ಲ, ಅವ್ರಿಗೆ ಕಲಿಸ್ಬಿಟ್ಟಿದೀನಿ. ಅವರೇ ಕ್ಲೀನ್ ಆಗಿ ಬಿಚ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನ ಕೈ ಕಾಲು ಮುಖ ತೊಳ್ಕೊಂಡು ಬರ್ತಾರೆ. ಇನ್ನ ನಾನು ಹೂವ ತಂದಿದ್ದೆ ಅಲ್ವಾ, ಹೂವಿಗೆ ಸ್ವಲ್ಪ ನೀರ್ನೆಲ್ಲ ಚಿಮುಕ್ಸ್ಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆವರೆಗೂ ಬೇಕಲ್ವಾ, ಸೊ ಅದರಿಂದ ಫ್ರೆಶ್ ಆಗಿರುತ್ತೆ ನೀರೆಲ್ಲ ಚಿಮುಕ್ಸ್ಬಿಟ್ಟಿಟ್ರೆ. ಇನ್ನ ಬೆಳಗ್ಗೆ ನಾನು ಸಾಂಬಾರ್ನ ಮಾಡಿದ್ದೆ ಅಲ್ವಾ, ತರಕಾರಿ ಸಾಂಬಾರ್ನ, ಅದ್ರ ಜೊತೆಗೆ ಒಂದು ಜಾಮೂನು ಹಾಗೆ ಒಂದು ಫ್ರೂಟ್ ನ ಕೊಟ್ಟಿದ್ದೀನಿ. ರೆಗ್ಯುಲರ್ ಆಗಿ ನಾವು ಡೈಲಿ ಏನಾದ್ರೂ ಒಂದು ಫ್ರೂಟ್ ನ ಕೊಡ್ತಾ ಇರ್ಬೇಕು ಮಕ್ಕಳಿಗೆ. ಅಂಡ್ ಇವತ್ತು ಮ್ಯಾಂಗೋ ಇರೋದ್ರಿಂದ ಮ್ಯಾಂಗೋ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಊಟಕ್ಕೆ. ಮಧ್ಯಾಹ್ನ ಟೈಮ್ ಊಟಕ್ಕೆ ಅಂತಲ್ಲ ನಾನು ಫ್ರೂಟ್ ನ ಕೊಡೋದು, ಬೆಳಗ್ಗೆ ಲಂಚ್ ಬಾಕ್ಸ್ಗೂ ಸಹ ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಫ್ರೂಟ್ ನ ಆಡ್ ಮಾಡಿರ್ತೀನಿ. ಅವ್ರು ಆರಾಮಾಗಿ ತಿನ್ಬಿಟ್ಟು ಬರ್ತಾರೆ. ಇನ್ನ ಬಂದಿದ ತಕ್ಷಣ ಅವ್ರಿಗೆ ಏನಾದ್ರೂ ಒಂದು ಕೊಡ್ತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಲಿ, ಮನೇಲಿ ಏನಾದ್ರೂ ಒಂದು ಫ್ರೂಟ್ಸ್ ಆಗಿರ್ಲಿ, ಮನೇಲಿ ಮಾಡಿರೋ ಯಾವ್ದಾದ್ರು ಸ್ನಾಕ್ಸ್ ಆಗಿರ್ಲಿ, ಬಂದಿದ ತಕ್ಷಣ ಊಟದ ಜೊತೆ ಏನಾದ್ರೂ ಒಂದು ಕೊಟ್ಟಿರ್ತೀನಿ. ಇನ್ನು ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ. ಅಂಡ್ ಬುಧವಾರ ಭಾನುವಾರ ಬಂದ್ರೆ ಸಾಕು, ಏನಾದ್ರೂ ಒಂದು ಎಕ್ಸ್ಟ್ರಾ ಕೆಲಸನ ಇಟ್ಕೊಂಡಿರ್ತೀನಿ ನಾನು. ಅಂಡ್ ಇವತ್ತು ಬಂದು ಬಟ್ಟೆಗಳನ್ನೆಲ್ಲ ಬೆಳಗ್ಗೆನೆ ಒಗೆದು ಒಣಗಾಕಿದ್ದೆ. ಅವನ್ನೆಲ್ಲ ತಗೊಂಡ್ಬಂದು ಎಲ್ಲ ಮಡ್ಚಿ ಎತ್ತಿಗೆ ಬಿಟ್ಟೆ. ಇನ್ನ ನನ್ನ ಹಸ್ಬೆಂಡ್ ವಾರ್ಡ್ರೂಮ್ ಕ್ಲೀನ್ ಮಾಡೋದು ಇಟ್ಕೊಂಡಿದ್ದೀನಿ. ಅಂಡ್ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ಅಂಡ್ ಒಂದೊಂದೇ ಮಡ್ಚಿ ಇಡ್ತಾ ಇದ್ದೀನಿ. ಅಂಡ್ ನಾನ್ ಬಂದು ಲಾಸ್ಟ್ ಇಂದ ಮಡ್ಚ್ತೀನಿ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಏನ್ ಗೊತ್ತಾ, ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಬಟ್ಟೆಗಳನ್ನ ಇಟ್ಟಿರ್ತೀವಿ. ಸೊ ಅದರಿಂದ ಕ್ಲೀನ್ ಆಗಿ ಕೆಳಗಡೆಯಿಂದ ಜೋಡಿಸ್ಬಿಟ್ರೆ ನಮ್ಗೆ ಒಂದು ಕೆಲಸ ಆಗೋಗ್ಬಿಡುತ್ತೆ. ಇನ್ನು ಮೇಲ್ಗಡೆ ಬರೋ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಅನ್ನೋದು ನಮ್ಗೆ ಕಮ್ಮಿ ಆಗುತ್ತೆ. ಸೊ ಅದರಿಂದ ಕೆಳಗಡೆಯಿಂದ ನೀವು ಮಡ್ಚ್ಕೊಂಡ್ ಬಂದ್ರೆ ಈಸಿ ಆಗೋಗುತ್ತೆ ಕೆಲಸ. ಏನಾದ್ರೂ ಬಟ್ಟೆಗಳನ್ನ ಮಡ್ಚೋದು ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆಯಿಂದ ಮಡ್ಚ್ಕೊಂಡ್ ಬನ್ನಿ, ಬೇಗ ಹೋಗ್ಬಿಡುತ್ತೆ ಕೆಲಸ ಅನ್ನೋದು. ಅಂಡ್ ನಾನ್ ಬಂದು ನೋಡಿ ಇಲ್ಲಿ ಕೆಳಗಡೆ ಬಂದು ನಮ್ಮ ಮನೆಯವರು ಪೂಜೆ ಮಾಡ್ತಾರಲ್ವಾ, ಸೊ ಪಂಚೆಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಪಂಚೆ ಶಲ್ಯ ಎಲ್ಲಾನು. ಸೊ ಅದನ್ನ ಇಟ್ಟಿದ್ದೀನಿ. ಅಂಡ್ ಕೆಳಗಡೆನೆ ಜೀನ್ಸ್ ಪ್ಯಾಂಟ್ಸ್ನೆಲ್ಲ ಇಟ್ಟಿದ್ದೀನಿ. ಇನ್ನ ಮಿಡ್ಲಲ್ಲಿ ಬಂದ್ಬಿಟ್ಟು ಫಾರ್ಮಲ್ ಬಟ್ಟೆನ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ನೋಡಿ ಮೇಲ್ಗಡೆ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಡೈಲಿ ವೇರ್ ಬಟ್ಟೆಗಳು ಮತ್ತೆ ಎಲ್ಲಾದ್ರೂ ಹಾಕೊಂಡು ಹೋಗೋ ಬಟ್ಟೆಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನ ಮೇಲ್ಗಡೆ ಹ್ಯಾಂಗ್ ಮಾಡಿದ್ದೀನಲ್ವಾ ಶರ್ಟ್ಸ್, ಅವೆಲ್ಲ ಸಿಲ್ಕ್ ಶರ್ಟ್ಸ್. ಸೊ ಅದರಿಂದ ಅವನ್ನ ಹ್ಯಾಂಗ್ ಮಾಡಿದ್ದೀನಿ. ಯಾಕಂದ್ರೆ ಒಂದು 6-7 ಇದಾವೆ ಆ ಶರ್ಟ್ಸ್. ಸೊ ಅದರಿಂದ ಸ್ವಲ್ಪ ಈಸಿಯಾಗಿ ತಗೊಳೋದಕ್ಕೆ ಅಂತೇಳಿ ಆ ತರ ಹ್ಯಾಂಗ್ ಮಾಡಿದೆ. ನಮ್ಮ ಮನೆಯವ್ರದ್ದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಆದ್ಮೇಲೆ ನನ್ನ ಬಟ್ಟೆಗಳು ಆಗಾಗ್ಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಒಂದೇ ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ದು ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿ ಇರೋದ್ರಿಂದ ನನ್ನ ಬಟ್ಟೆಗಳೆಲ್ಲ ಸ್ವಲ್ಪ ಹಾಗೆ ಇಟ್ಟಿದ್ದೆ ಅಲ್ವಾ, ಮುಂದ್ಗಡೆ ಬಂದಿರೋದ್ರಿಂದ ಆ ಕಡೆನೂ ಡೋರ್ ತೆಗಿಯೋದಕ್ಕಾಗ್ತಿಲ್ಲ, ಈ ಕಡೆನೂ ಡೋರ್ ತೆಗಿಯೋಕ್ಕಾಗ್ತಿಲ್ಲ. ಸೊ ಅದರಿಂದ ಕ್ಲೀನ್ ಆಗಿ ಜೋಡಿಸ್ಕೊಂಡ್ ಬಿಟ್ಟಿದ್ದೀನಿ. ಅಂಡ್ 4 ಫೋಲ್ಡಿಂಗ್ ಹಾಕಿಟ್ರೆ ಸ್ವಲ್ಪ ಜಾಗ ಜಾಸ್ತಿ ಆಗುತ್ತೆ, ಮತ್ತೆ ಸ್ಲೈಡ್ ಡೋರ್ ಆ ಕಡೆ ಈ ಕಡೆ ಮೂವ್ ಮಾಡೋದಕ್ಕಾಗಲ್ಲ. ಡ್ರೆಸ್ಸಸ್ ಆಗಿರ್ಬೋದು, ನೈಟೀಸ್, ಪ್ಯಾಂಟ್ಗಳು ಯಾವ್ದೇ ಆಗಿರ್ಬೋದು, ನಾವು ಯಾವ್ದೇ ಬಟ್ಟೆಗಳನ್ನ ತಗೊಂಡು ನಾವು 2 ಫೋಲ್ಡ್ ಆಗಿ ನಾವು ಮಡ್ಚಿಟ್ಕೊಂಡ್ರೆ ನಮ್ಗೆ ಸ್ಪೇಸ್ ಅನ್ನೋದು ಜಾಸ್ತಿ ಸಿಗುತ್ತೆ. ಸೊ ಅದರಿಂದ ವಾರ್ಡ್ರೋಬ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇನ್ನ ಬೇರೆ ಕೆಲಸ ಎಲ್ಲ ಇತ್ತು. ಮಗುನ ಕರ್ಕೊಂಡ್ ಬರೋದು, ಇನ್ನ ಅವಳಿಗೆ ಊಟ ಮಾಡ್ಸೋದು, ಹೋಮ್ ವರ್ಕ್ ಬರ್ಸೋದು, ಅದು ಇದು ಕೆಲಸ ಇತ್ತು. ಸೊ ನೆನ್ನೆ ಎಲ್ಲ ರೆಕಾರ್ಡ್ ಮಾಡ್ಕೊಳೋದಕ್ಕಾಗಿಲ್ಲ. ಅಂಡ್ ಇವತ್ತು ಗುರುವಾರ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಇನ್ನ ಎದ್ದಿದ ತಕ್ಷಣ ನಾನು ರೊಟೀನ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀನಿ. ಬಂದಿದ ತಕ್ಷಣ ಸ್ಕ್ರೀನ್ಸ್ ಎಲ್ಲ ಓಪನ್ ಮಾಡ್ತೀನಿ, ಡೋರ್ಸ್ ಎಲ್ಲ, ವಿಂಡೋ ಡೋರ್ಸ್ ಎಲ್ಲ ತೆಗಿತೀನಿ. ಯಾಕಂದ್ರೆ ಫ್ರೆಶ್ ಗಾಳಿ ಅನ್ನೋದು ಮನೆ ಒಳಗಡೆ ಬರ್ತಾ ಇದ್ರೆ ಇನ್ನೊಂಥರ ಫ್ರೆಶ್ ಫೀಲ್ ಆಗುತ್ತೆ ಬೆಳಗ್ಗೆನೆ. ಸೊ ಅದರಿಂದ ಇನ್ನ ಬಂದಿದ ತಕ್ಷಣ ಆ ದೇವ್ರ ಮುಖ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಜನ ಹೇಳ್ತಾರೆ ವಿಡಿಯೋಗೋಸ್ಕರನೇ ನಾವ್ ಹಂಗೆ ಇರ್ತೀವಿ, ಹಿಂಗೆ ಇರ್ತೀವಿ, ಅದೇ ತಿಂತೀವಿ, ಇದೇ ತಿಂತೀವಿ ಅಂತ. ಸೊ ನಾನು ಆ ತರ ಹೇಳೋದಕ್ಕೆ ಹೋಗೋದಿಲ್ಲ. ನನ್ನ ರೊಟೀನ್ ನಾನು ಯಾವ ತರ ಶೇರ್ ಮಾಡ್ಕೊಳ್ತೀನಿ, ನನ್ನ ರೊಟೀನ್ ಅದೇ ತರನೇ ಇರುತ್ತೆ. ಇನ್ನು ನಾನು ಎದ್ದಿದ ತಕ್ಷಣ ನನ್ನ ರೊಟೀನ್ ಎಲ್ಲಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಿಂದ ಬೆಳಗ್ಗೆ ಎದ್ದಿದ್ದೇನಲ್ವಾ, ಸೊ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಬೇರೆ ಟೈಮಲ್ಲೂ ಎದ್ದೊಳ್ತೀನಿ, ಒಂದು 5:30ಗೆ ಆ ಟೈಮ್ಗೆ ಎದ್ದೊಳ್ತೀನಿ. ನಾ ಗುರುವಾರ ವಾರ ಟೈಮ್ ಬಂದ್ರೆ ಮಾತ್ರ
ನಾನು 4 o'clockಗೆ ಎದ್ದು ಬಿಡ್ತೀನಿ. ಸೊ ಇವಾಗ ಎದ್ದಿದ್ದೀನಲ್ವಾ, ಇನ್ನು ಮನೆ ಮುಂದೆ ಎಲ್ಲ ಸ್ವಲ್ಪ ಕಸ ಗುಡಿಸ್ಕೊಳ್ಬೇಕು, ಅದನ್ನ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಒಂದೆರಡು ರೌಂಡ್ ಓಡಾಡ್ತೀನಿ ಅಷ್ಟೇ, ಜಾಸ್ತಿ ವಾಕ್ ಮಾಡೋದಕ್ಕೂ ಹೋಗೋದಿಲ್ಲ, ಯಾಕಂದ್ರೆ ಮನೆಯಲ್ಲೇ ಸಿಕ್ಕಾಪಟ್ಟ ಕೆಲಸಗಳಿರುತ್ತೆ. ಸೊ ಅದರಿಂದ ನಾನು ಜಾಸ್ತಿ ವಾಕಿಂಗು ಹೋಗೋದಿಲ್ಲ. ಮನೆ ಮುಂದೆನೆ ಸ್ವಲ್ಪ ಒಂದು 3-4 ರೌಂಡ್ ಹೊಡ್ಕೊಂಡು ಇನ್ನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ. ಇನ್ನು ಒಳಗಡೆ ಬಂದು ಇನ್ನು ಸೋಫಾ ಕವರ್ಸ್ ಎಲ್ಲ ನಾನು ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ. ಸೊ ಇವಾಗೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡ್ಕೊಂಡು ಅವಾಗಿಂದ ಅವಾಗ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ ಒಳಗಡೆ ಹಾಕೊಂಡ್ಬಿಡ್ತೀನಿ. ಅಂಡ್ ಡೈಲಿ ಬೆಳಗ್ಗೆ ನಾನು ಬಿಸಿನೀರನ್ನ ಕುಡಿತೀನಿ. ಬಿಸಿನೀರ್ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತೆ ಓಂಕಾಳನ್ನ ಹಾಕೊಂಡು ಸಹ ಕುಡಿತೀನಿ. ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಗ್ಯಾಸ್ ಪ್ರಾಬ್ಲಮ್ ಇರ್ಲಿ, ಹೊಟ್ಟೆ ಉಬ್ಬರ ಇರ್ಲಿ, ಅಜೀರ್ಣ ಸಮಸ್ಯೆ ಇರ್ಲಿ, ಏನೇ ಇರ್ಲಿ, ಈ ನೀರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಸೊ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಓಂಕಾಳು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪನೂ ಸಹ ಸೇರಿಸ್ಕೊಳ್ತೀನಿ. ಇನ್ನ ಪೂಜೆ ಮಾಡ್ಬೇಕಲ್ವಾ, ಸೊ ಅದರಿಂದ ಸಾರ್ಸೋಣ ಅಂತೇಳಿ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳು ಮಲಗಿದ್ರು ಎಬ್ಬರ್ಸೋದು ಬೇಡ ಅಂತ ಅನ್ಕೊಂಡು ಇನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತೀನಿ. ನಾನು ಸಾರಿಸ್ಬೇಕಾದ್ರೆ ಸ್ವಲ್ಪ ಅರಿಶಿನ, ಗಂಜಲ ಮತ್ತೆ ಉಪ್ಪು ಮೂರನ್ನು ಹಾಕೊಂಡು ಸಾರಿಸ್ಕೊಳ್ತೀನಿ. ಈ ಮೂರನ್ನು ಹಾಕೊಂಡು ಸಾರಿಸ್ಕೊಳ್ಳೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ ಅನ್ನೋದು ಮನೇಲಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಬೆಳಗ್ಗೆನೆ ನಮ್ ಸಿರಿ ಕಿರಿಸ್ತಾ ಇದ್ಲು ಡೋರ್ ಓಪನ್ ಮಾಡು ಅಂತೇಳಿ. ಸೊ ಅದರಿಂದ ಅಲ್ಲೇ ನಿಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಇನ್ನ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಇನ್ನ ಸ್ನಾನ ಮಾಡ್ಕೊಂಡು ಬೇಗ ಬಂದೆ ಇನ್ನ ಪೂಜೆ ಮಾಡೋದಕ್ಕೆ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಇನ್ನು ಆಗ್ಲೇ ನಾನು ಹೊರಗಡೆ ಬರೀ ಕಸ ಗುಡಿಸ್ದೆ ಅಷ್ಟೇ. ಸ್ನಾನ ಮಾಡ್ಕೊಂಡು ಬಂದು ರಂಗೋಲಿನ ಬಿಡ್ಸೋಣ ಅಂತೇಳಿ ಇವಾಗ ಬಿಡಿಸ್ತಾ ಇದ್ದೀನಿ. ನಮ್ಮನೇಲಂತೂ ಪೂಜೆ ಮಾಡ್ತಾನೆ ಇರ್ತೀವಿ ಡೈಲಿ. ತುಂಬಾ ರೇರ್, ಯಾವಾಗ್ಲೂ ಒಂದೊಂದ್ಸಲ ಪೂಜೆ ಮಾಡ್ತಿರೋದು. ಏನಾದ್ರೂ ನಾನ್ ವೆಜ್ ಮಾಡಿದ್ರೆ, ಇಲ್ಲಾಂದ್ರೆ ಏನಾದ್ರೂ ಅಂಟು ಮುಂಟು ಆದ್ರೆ ಮಾತ್ರ ನಾವು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ರೆಗ್ಯುಲರ್ ಆಗಿ ನಾವು ಬೆಳಗ್ಗೆ ಸಾಯಂಕಾಲ ದೀಪಾರಾಧನೆ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ. ಅಂಡ್ ಇವಾಗ ಬಂದು ನಾನು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಅಂಡ್ ಇವಾಗ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ನಾನು ಯೂಸ್ ಮಾಡೋ ಅಂತದ್ದು ಸಬಿನ ಪುಡಿನ ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, ಅರ್ಧ ಒಂದು ನಿಂಬೆಹಣ್ಣು ರಸನ ಹಾಕೊಂಡಿದ್ದೀನಿ. ಅಂಡ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ಹಾಕೊಂಡು ನಾವು ಪಾತ್ರೆ ತೊಳೆಯೋ ವಿಮ್ ಲಿಕ್ವಿಡ್ ಆಗಿರ್ಲಿ, ಬೇರೆ ಯಾವ್ದಾದ್ರು ಲಿಕ್ವಿಡ್ ಆಗ್ಲಿ ನಾವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ತರ ನೊರೆ ತರ ಬರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪನೇ ತಗೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕು. ನಾನಂತೂ ಈ ಹೋಮ್ ರೆಮಿಡಿನ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೂ ಯಾವ್ದಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಅಂಡ್ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ಎಲ್ಲ ತೊಳ್ಕೊಳ್ತಾ ಇದೀನಿ. ನೋಡಿ ಎಷ್ಟು ಕ್ಲೀನ್ ಆಗಿ ಹೋಗ್ಬಿಟ್ಟಿದೆ. ಪೂಜಾ ಐಟಮ್ಸ್ ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಲ್ವಾ. ಇವಾಗ ಒಂದು ಒದ್ದೆ ಬಟ್ಟೆನ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ಇಲ್ಲಾಂದ್ರೆ ವಾಟರ್ ಮಾರ್ಕ್ ಹಂಗೆ ಬಿದ್ದಿರುತ್ತೆ. ನಾವು ನೆಕ್ಸ್ಟ್ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋವರೆಗೂ ಅದು ಹಂಗೆ ಇರುತ್ತೆ, ಮತ್ತೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ರಂಗೋಲಿನ ಹಾಕೊಳ್ತಾ ಇದೀನಿ ದೇವ್ರ ಮನೆ ಹತ್ರ. ಅಂಡ್ ಇದು ಅವಾಗ್ಲೇ ಹಾಕೊಳ್ಬೇಕಾಗಿತ್ತು, ಟೈಮ್ ಆಗೋಗ್ಬಿಡುತ್ತೆ. ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದಾದ್ಮೇಲೆ ಇವಾಗ ರಂಗೋಲಿನ ಬಿಡಿಸ್ಕೊಂಡು ನೆಕ್ಸ್ಟ್ ಹೂವನ್ನೆಲ್ಲ ತಗೊಳ್ತಾ ಇದೀನಿ.
ನನಗಂತೂ ಈ ತರ ಗುಂಡ್ಮಲ್ಗಿನ ದಿಂಡು ಅಂದ್ರೆ ತುಂಬಾ ಇಷ್ಟ ದೇವ್ರ ಮನೇಲಿ ಇಡೋದಕ್ಕೆ. ಅಂಡ್ ನಮ್ಮ ಮನೆ ಸೈಡ್ ಅಲ್ಲಿ ಈ ತರ ಎಲ್ಲ ಸಿಗೋದಿಲ್ಲ, ಯಲಹಂಕಗೆ ಹೋಗ್ಬೇಕು ಮಾರ್ಕೆಟ್ಗೆ. ಸೊ ಅದರಿಂದ ಅಲ್ಲಿಂದ ತಗೊಂಡ್ ಬರ್ಬೇಕು ಪ್ರತಿಯೊಂದೂನು. ಅಂಡ್ ನೋಡಿ ದೇವ್ರ ಮನೇಲಿ ಎಲ್ಲ ಜೋಡಿಸಿಟ್ಟಿದ್ದೀನಿ, ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಬೆಳಗ್ಗೆನೆ ಪೂಜೆನೆಲ್ಲ ಮುಗಿಸ್ಕೊಂಡ್ ಬಿಡ್ತೀನಿ ಫ್ರೆಂಡ್ಸ್. 6-6:30 ಅಷ್ಟರಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡ್ ಬಿಡ್ತೀನಿ. ಅಂಡ್ ನೋಡಿ ಬೆಳಗ್ಗೆನೆ ಏನು ನೈವೇದ್ಯನೆಲ್ಲ ಇಡೋದಿಲ್ಲ, ಸಂಜೆ ಟೈಮ್ ಇರುತ್ತಲ್ವಾ ಸಂಜೆ ಮಾಡಿರ್ತೀನಿ. ಅಂಡ್ ಬೆಳಗ್ಗೆ ಆದ್ರೆ ಒಂದ್ ಗ್ಲಾಸ್ ಹಾಲ್ನ ಇಟ್ಟು ಪೂಜೆನೆಲ್ಲ ಮುಗಿಸ್ಕೊಬಿಡ್ತೀನಿ. ನಮ್ಮನೇಲಿ ಗುರುವಾರದ ಪೂಜೆನ ನಾನು ಈ ತರ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಕ್ಕಳಿಗೆ ಎಬ್ಬರಿಸಿ ಅವ್ರನ್ನ ರೆಡಿ ಮಾಡಿ ಅವ್ರಿಗೆ ಸ್ಕೂಲ್ಗೆ ಕಳಿಸ್ತೀನಿ ಫ್ರೆಂಡ್ಸ್. ತಿಂಡಿ ಎಲ್ಲ ಮಾಡಿಬಿಟ್ಟು ಆ ತಿಂಡಿ ಮಾಡೋ ರೊಟ್ಟಿನ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡೆ, ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು. ಮತ್ತೆ ಕ್ಯಾಮ್ರಾನ ಇಟ್ಕೊಂಡು ತಿಂಡಿ ಮಾಡೋದೆಲ್ಲ ಶೂಟ್ ಮಾಡ್ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.